ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಹಿಡನ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ಇಗ್ನೋರ್ ಕೂಡ ಮಾಡ್ತೀರಾ. ಮತ್ತೆ ತುಂಬಾ ಜನಕ್ಕೆ ಈ ಒಂದು ಸೆಟ್ಟಿಂಗ್ ಇದೆ ಅಂತಾನೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ಹ್ಯಾಕ್ ಆದ್ಮೇಲೆ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಆದ್ಮೇಲೆ ಶರ್ಟ್ ಇದನ್ನ ಆನ್ ಮಾಡ್ಕೊಬೇಕಿತ್ತಲ್ಲ ಅಂತ ಅವಾಗ ಪಶ್ಚಾತ್ತಾಪ ಪಡ್ತೀರಾ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಫುಲ್ ನೋಡಿದಿರ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿರುವ ಪ್ರತಿಯೊಂದು ಹಿಡನ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ಸೆಟ್ಟಿಂಗ್ ಅನ್ನ ಇನ್ಸ್ಟಾ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಿಮ್ಮ ಇನ್ಸ್ಟಾ ಅಕೌಂಟ್ ತುಂಬಾ ಸೆಕ್ಯೂರ್ ಕೂಡ ಇರುತ್ತೆ. ಮತ್ತೆ ಹಿಡನ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಸೆಟ್ಟಿಂಗ್ ನ ಈಗಲೇ ನಿಮ್ಮ ಫೋನ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಹಾಗಾದ್ರೆ ಯಾವ್ದು ಹಿಡನ್ ಸೆಟ್ಟಿಂಗ್ಸ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ನೀವೇ ಮೊದಲು ನೋಡ್ಬೋದು. ಮತ್ತೆ ಕಾಮೆಂಟ್ ಸೆಕ್ಷನ್ ಹಾಗೆ ಸ್ವೈಪ್ ಮಾಡಿ, ಇಲ್ಲಿ ಹೈಪ್ ಅಂತ ಕೂಡ ಕಾಣುತ್ತೆ. ಹೈಪ್ 2K ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವೊಂದು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ. ನಿಮ್ಮಿಂದ ಒಂದು ಹೆಲ್ಪ್ ಬೇರೆಯವರಿಗೂ ಆಗುತ್ತೆ. ದಯವಿಟ್ಟು ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗಿರೋತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಯಾವ್ದಾದ್ರು ಇನ್ಸ್ಟಾಗ್ರಾಮ್ ನ ಹಿಡನ್ ಸೆಟ್ಟಿಂಗ್ಸ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಈಗಾಗಲೇ ಅಪ್ಡೇಟ್ ಮಾಡಿದ್ರಾ ಇಲ್ವಾ ಅಂತ ಒಂದ್ಸಲಿ ತಿಳ್ಕೊಳ್ಳಿ. ಪ್ಲೇಸ್ಟೋರ್ಗೆ ಬನ್ನಿ, ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಂತ. ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಕಾಣ್ತಾ ಇತ್ತು ಅಂದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಇನ್ಸ್ಟಾನ ಅಪ್ಡೇಟ್ ಮಾಡ್ಕೊಳ್ಳಿ. ಏನೋ ಕೇಳ್ತಿದ್ದೀನಿ ಅಂದ್ರೆ ಕೆಲವೊಂದ್ಸಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಕೂಡ ಇರುತ್ತೆ. ಈ ಒಂದು ಪ್ರಾಬ್ಲಮ್ ಇಂದ ಅಕೌಂಟ್ಗಳು ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಫಿಕ್ಸ್ ಮಾಡೋಕ್ಕೆ ಅಪ್ಡೇಟ್ ಮಾಡ್ತಾನೆ ಇರುತ್ತೆ. ಹಾಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಒಂದು ಸೆಟ್ಟಿಂಗ್ಸ್ ನೀವು ಯೂಸ್ ಮಾಡಬೇಕು ಅಂದ್ರೆ ಅದು ಕೂಡ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ಒಂದು ಸೆಟ್ಟಿಂಗ್ ನಿಮ್ಮ ಅಕೌಂಟ್ ಅಲ್ಲಿ ಇಲ್ಲದೆ ಕೂಡ ಇರಬಹುದು. ಹಾಗಾಗಿ ಅಪ್ಡೇಟ್ ಮಾಡಿ ಈ ಒಂದು ಸೆಟ್ಟಿಂಗ್ ನ ಫಸ್ಟ್ ಪಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಪ್ಡೇಟ್ ಆದ್ಮೇಲೆ ಹಾಗೆ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಸೈಡ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಐಕಾನ್ ಕಾಣುತ್ತಲ್ಲ, ಸಿಂಪಲ್ ಆಗಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ 3 ಲೈನ್ ಕಾಣುತ್ತಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದು ಸೆಟ್ಟಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಫಸ್ಟ್ ಸೆಟ್ಟಿಂಗ್ ನೋಡಬಹುದು ಅಕೌಂಟ್ ಸೆಂಟರ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಅನ್ನ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ನೋಡಬಹುದು ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಕೆಳಗಡೆ ಸೆಕ್ಯೂರಿಟಿ ಚೆಕ್ಸ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ವೇರ್ ಯುವರ್ ಲಾಗ್ಡ್ ಇನ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಇನ್ಸ್ಟಾ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ನಿಮ್ಮ ಮೊಬೈಲ್ ಬಿಟ್ಟು ಬೇರೆ ಅಕೌಂಟ್ಗಳು ಇಲ್ಲಿ ಲಾಗಿನ್ ಆಗಿತ್ತು ಅಂದ್ರೆ ಫಸ್ಟ್ ಅದನ್ನ ಇಲ್ಲೇ ನೋಡಬಹುದು ಕೆಳಗಡೆ ಸೆಲೆಕ್ಟ್ ಡಿವೈಸ್ ಲಾಗೌಟ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಗೊತ್ತಿಲ್ಲದಿರೋ ಡಿವೈಸ್ ಇಲ್ಲಿ ಲಾಗಿನ್ ಆಗಿತ್ತು ಅಂದ್ರೆ ಫಸ್ಟ್ ಅದನ್ನ ಲಾಗೌಟ್ ಕೂಡ ಮಾಡಬೇಕಾಗುತ್ತೆ. ನೋಡಬಹುದು ಇದೆಲ್ಲ ಕೂಡ ನಾನು ಈಗಾಗಲೇ ಲಾಗೌಟ್ ಅಂದ್ರೆ ನಂದೇ ಫೋನು, ಬಟ್ ಆದ್ರೆ ನಾನು ಇದನ್ನ ಯೂಸ್ ಕೂಡ ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ಫೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಗೌಟ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗೌಟ್ ಮಾಡಿದ್ರೆ ಅಂದ್ರೆ ನಿಮಗೆ ಗೊತ್ತಿಲ್ಲರೋ ಫೋನಿಂದ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗೌಟ್ ಕೂಡ ಆಗುತ್ತೆ. ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ. ಅಂದ್ರೆ ಈ ತರನೇ ಹ್ಯಾಕ್ ಮಾಡ್ಕೊಂಡು ಕೆಲವರು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನ್ ಮಾಡ್ತೀರ ನೋಡೋ ಜನ ಕೂಡ ಇರ್ತಾರೆ. ಹಾಗಾಗಿ ಈ ಸೆಟ್ಟಿಂಗ್ ಅನ್ನು ಒಂದ್ಸಲಿ ಚೆಕ್ ಮಾಡ್ಕೊಂಡು ಲಾಗೌಟ್ ಮಾಡೋದು ಒಳ್ಳೇದು. ಇನ್ನು ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಇನ್ನ ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಕೂಡ ಆಗಿದೆ, ಲಾಗಿನ್ ಅಲರ್ಟ್ಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೋಡಬಹುದು ಯಾರಾದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿದ್ರು, ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಂದ್ರೆ ನಿಮಗೆ ಇನ್ಸ್ಟಂಟ್ ಆಗಿ ಇನ್ಸ್ಟಾಗ್ರಾಮ್ ಕಡೆಯಿಂದ ಮೇಲ್ ಬರಬೇಕು ಅಂದ್ರೆ ನೋಡಬಹುದು ಇಲ್ಲಿ ಇನ್ ಆಪ್ ನೋಟಿಫಿಕೇಶನ್ ಅಂತ ಕಾಣ್ತಲ್ಲ, ಅದನ್ನ ಕೂಡ ಎನೇಬಲ್ ಮಾಡಿ. ಇದು ಆಫ್ ಆಗಿತ್ತು ಅಂದ್ರೆ ಸಿಂಪಲ್ ಗೆ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಇಮೇಲ್ ಅಂತ ಕಾಣ್ತಲ್ಲ, ಇನ್ ಕೇಸ್ ನೀವು ಇಮೇಲ್ ನ ಲಿಂಕ್ ಮಾಡಿಲ್ಲ ಅಂದ್ರೆ ಅಲ್ಲೇ ಆಪ್ಷನ್ ಕೂಡ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಆಲ್ವೇಸ್ ಅಂತ ಒಂದು ಸೆಟ್ಟಿಂಗ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇನ್ ಕೇಸ್ ಯಾರೇ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಗೆ ಮೇಲ್ ಕೂಡ ಬರುತ್ತೆ, ಅಪ್ಲಿಕೇಶನ್ ಕಡೆಯಿಂದ ನೋಟಿಫಿಕೇಶನ್ ಕೂಡ ಬರುವಂತದ್ದು. ಇನ್ನು ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಸೆಕ್ಯೂರಿಟಿ ಚೆಕ್ಅಪ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಇದನ್ನ ತುಂಬಾ ಜನ ಇಗ್ನೋರ್ ಕೂಡ ಮಾಡ್ತಾರೆ, ಹ್ಯಾಕ್ ಆದ್ಮೇಲೆ ಪಶ್ಚಾತ್ತಾಪ ಕೂಡ ಪಡ್ತಾರೆ. ನೋಡಬಹುದು ಹೆಲ್ಪ್ ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ಕಾಣ್ತಲ್ಲ, ಇಲ್ಲಿ ನೋಡಬಹುದು ಯಾವ್ದಾದ್ರಲ್ಲಿ ನಿಮ್ಗೆ ರೆಡ್ ಡಾಟ್ ಕಾಣ್ತಿದೆ ಎಲ್ಲ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೇಫ್ ಕೂಡ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಒನ್ ನೋಡಬಹುದು ಪಾಸ್ವರ್ಡ್ ಅಂತ ಕಾಣ್ತಲ್ಲ, ನಿಮ್ಮ ಇನ್ಸ್ಟಾ ಪಾಸ್ವರ್ಡ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅಂದ್ರೆ ಇಲ್ಲಿ ನೋಡಬಹುದು ಕರೆಂಟ್ ಪಾಸ್ವರ್ಡ್ ನ ಅಪ್ಡೇಟ್ ಮಾಡಿ. ಅದಾದ್ಮೇಲೆ ನ್ಯೂ ಪಾಸ್ವರ್ಡ್ ಅಂದ್ರೆ ಆಲ್ಫಾಬೆಟಿಕ್ ನ ಅಪ್ಪರ್ ಕೇಸು, ಲೋವರ್ ಕೇಸು, ಅದಾದ್ಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಪ್ರತಿಯೊಂದು ಕೂಡ ಯೂಸ್ ಮಾಡ್ಕೊಂಡು ಪಾಸ್ವರ್ಡ್ ನ ಸ್ಟ್ರಾಂಗ್ ಆಗಿ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಅಕೌಂಟ್ ಸೆಕ್ಯೂರ್ ಕೂಡ ಆಗಿರುತ್ತೆ, ಈಸಿಗೆ ಹ್ಯಾಕ್ ಆಗಕ್ಕೆ ಚಾನ್ಸ್ ಇಲ್ಲ. ಅದಾದ್ಮೇಲೆ ನೋಡಬಹುದು ಇಮೇಲ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ನೀವು ಇಮೇಲ್ ನ ಲಿಂಕ್ ಮಾಡಿದ್ರೆ ಅಂದ್ರೆ ಅದು ಸರಿ ಇದೆಯಾ ಇಲ್ವಾ ಅಂತ ಇನ್ಸ್ಟಾಗ್ರಾಮ್ ಗೆ ಒಂದ್ಸಲಿ ಕನ್ಫರ್ಮ್ ಕೂಡ ಮಾಡ್ಕೊಬೇಕಾಗುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಬಹುದು ನಿಮ್ಮ ಇಮೇಲ್ ಗೆ ಒಂದು ಕೋಡ್ ಕೂಡ ಆಗುತ್ತೆ, ಆ ಒಂದು ಕೋಡ್ ಅನ್ನ ಎಂಟರ್ ಮಾಡಿ ನಿಮ್ಮ ಇಮೇಲ್ ಸಕ್ಸಸ್ಫುಲ್ ಆಗಿ ವೆರಿಫೈ ಕೂಡ ಆಗುವಂತದ್ದು. ಅದಾದ್ಮೇಲೆ ಮೊಬೈಲ್ ಫೋನ್ ನಂಬರ್ ಅನ್ನ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ವಾ ಅದು ಕೂಡ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ಗೆ ಒಂದು OTP ಕೂಡ ಬರುತ್ತೆ. ಅದಾದ್ಮೇಲೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಕಾಣಿಸಲ್ಲ, ಇದು ಕೂಡ ಅಷ್ಟೇ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಇಷ್ಟು ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ಈಸಿಯಾಗಿ ಅಂತೂ ಹ್ಯಾಕ್ ಆಗಕ್ಕೆ
ಚಾನ್ಸೇ ಇಲ್ಲ. ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತ ಕಾಣ್ತಲ್ಲ, ಇಲ್ಲಾಂದ್ರೆ ಮೇಲ್ಗಡೆ ಅಥೆಂಟಿಕೇಶನ್ ಆಪ್ ಅಂತ ಕಾಣ್ತಲ್ಲ, ನಾನು ನೋಡ್ಬೋದು ಎಲ್ಲ ಕೂಡ ಎನೇಬಲ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಅಕೌಂಟ್ ಈಸಿಗೆ ಹ್ಯಾಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಫೋನ್ ನಂಬರ್ ಇಮೇಲ್ನ ಯಾವಾಗ ಲಿಂಕ್ ಮಾಡ್ತೀರಾ ನಿಮ್ಮ ಅಕೌಂಟ್ ತುಂಬಾ ಸೆಕ್ಯೂರ್ ಕೂಡ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನ ಮುಂದಿನ ಸೆಟ್ಟಿಂಗು, ತುಂಬಾ ಜನ ನೋಡ್ಬೋದು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಬೈ ಮಿಸ್ ಆಗಿ ಇನ್ಸ್ಟಾ ಪೋಸ್ಟ್ ಅನ್ನು ಡಿಲೀಟ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಡಿಲೀಟ್ ಮಾಡಿಬಿಟ್ಟಲ್ಲ ಯಾವ ತರ ರಿಕವರ್ ಮಾಡ್ಕೊಳ್ಳೋದು ಅಂತ ತುಂಬಾ ಕಡೆ ಸರ್ಚ್ ಕೂಡ ಮಾಡಿರ್ತಾರೆ. ಆದ್ರೆ ಈಗ ವಿತಿನ್ 30 days ಒಳಗೆ ನೀವು ಆ ಒಂದು ಪೋಸ್ಟ್ ಅನ್ನ ತುಂಬಾ ಈಸಿಗೆ ರಿಕವರ್ ಕೂಡ ಮಾಡ್ಕೋಬಹುದು. ಹೇಗೆ ಅಂದ್ರೆ ಯುವರ್ ಆಕ್ಟಿವಿಟಿ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ರೀಸೆಂಟ್ಲಿ ಡಿಲೀಟೆಡ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಇಲ್ಲೇ ಆ ಒಂದು ಪೋಸ್ಟ್ ಕೂಡ ಇರುತ್ತೆ. ಕೇವಲ 30 ದಿನದ ಒಳಗೆ ಡಿಲೀಟ್ ಮಾಡಿರೋ ಪೋಸ್ಟ್ ಮಾತ್ರ ಇಲ್ಲಿ ಇರುತ್ತೆ. ಅದ್ರ ಮೇಲ್ಗಡೆ ಡಿಲೀಟ್ ಮಾಡಿದ್ರಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಸಿಗೋದಿಲ್ಲ. ಎಕ್ಸಾಂಪಲ್ ಗೆ ತೋರಿಸ್ತೀನಿ. ನಾನು ಇಲ್ಲಿ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಈ ಒಂದು ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡ್ತೀನಿ. ಸೊ ನೋಡ್ಬೋದು ಡಿಲೀಟ್ ಕೂಡ ಮಾಡಿದೆ. ಅದಾದ್ಮೇಲೆ ಇದು ಅಲ್ಲಿ ಹೋಗಿ ಸೇವ್ ಕೂಡ ಆಗಿರುತ್ತೆ ನೋಡ್ಬೋದು. ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೋಡ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು 30 days ತನಕ ಇಲ್ಲೇ ಒಂದು ಪೋಸ್ಟ್ ಕೂಡ ಇರುತ್ತೆ. ಸಿಂಪಲ್ ಆಗಿ ಇದನ್ನ ರಿಜಿಸ್ಟರ್ ಮಾಡ್ಕೊಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಮತ್ತೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ದಂಗೆ ಈ ಒಂದು ಪೋಸ್ಟ್ ಮತ್ತೆ ನಿಮ್ಮ ಫೀಡ್ ಗೆ ರಿಪೋಸ್ಟ್ ಕೂಡ ಆಗಿರುತ್ತೆ. ಇನ್ನ ಹಾಗೆ ಬ್ಯಾಕ್ ಬನ್ನಿ. ಮುಂದಿನ ಸೆಟ್ಟಿಂಗ್ ಅಂದ್ರೆ ಮೂರನೇ ಸೆಟ್ಟಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ಎಷ್ಟು ದಿನ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದು ಇಲ್ಲೇ ಶೋ ಕೂಡ ಆಗುತ್ತೆ. ಅದಾದ್ಮೇಲೆ ನೋಡ್ಬೋದು ಕೆಲವರು ಸ್ಟೂಡೆಂಟ್ಸ್ ಗಳು ಕೂಡ ಇರ್ತೀರಾ, ಇನ್ಸ್ಟಾಗ್ರಾಮ್ ಅನ್ನ ಕೇವಲ ಲಿಮಿಟೆಡ್ ಟೈಮ್ ಆಗಿ ಮಾತ್ರ ಯೂಸ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತೀರ, ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹಿಡನ್ ಸೆಟ್ಟಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಗುರು. ಈ ಒಂದು ಸೆಟ್ಟಿಂಗ್ ಅನ್ನು ನೀವು ಆನ್ ಮಾಡ್ಕೊಂಡ್ರಿ ಅಂದ್ರೆ ಕೇವಲ ಇಷ್ಟೊತ್ತು ಮಾತ್ರ ನೀವು ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡಕ್ಕೆ ಟೈಮ್ ಸೆಟ್ ಮಾಡ್ಕೊಬಹುದು. ಎಕ್ಸಾಂಪಲ್ ಗೆ ತೋರಿಸ್ತೀನಿ ನೋಡ್ಬೋದು ಡೈಲಿ ಲಿಮಿಟ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ನಾನೀಗ ಇನ್ನೊಂದು 1/4 ಗಂಟೆ ಬಿಟ್ಟು ಓದ್ಕೋಬೇಕು ಅಂತಂದು ಮೈಂಡ್ ಅಲ್ಲಿ ಸೆಟ್ ಕೂಡ ಮಾಡ್ಕೊಂಡಿರ್ತೀನಿ. ಹಾಗಾಗಿ ನೋಡ್ಬೋದು 15 ಮಿನಿಟ್ಸ್ ಅಂತ ಕಾಣ್ತಲ್ಲ, ನಾನೀಗ ಒಂದು 15 ಮಿನಿಟ್ಸ್ ಇನ್ಸ್ಟಾನ ಯೂಸ್ ಮಾಡಿದೆ ಅನ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಡೈರೆಕ್ಟ್ ಆಗಿ ಈ ರೀತಿ ಕೂಡ ಬರುವಂತದ್ದು ಯು ಹ್ಯಾವ್ ರೀಚ್ಡ್ ಯುವರ್ ಡೈಲಿ ಲಿಮಿಟ್ ಅಂತ ಕಾಣ್ತಲ್ಲ, ಒಂದು 15 ನಿಮಿಷ ಯೂಸ್ ಮಾಡ್ತಿದ್ದಂಗೆ ನಿಮ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ್ಮೇಲೆ ಮತ್ತೊಂದು 5 ನಿಮಿಷ ಎಕ್ಸ್ಟ್ರಾ ಯೂಸ್ ಮಾಡ್ತೀರಾ ಅಂದ್ರೆ ನೋಡ್ಬೋದು ರಿಮೈಂಡ್ ಮೀ ಇನ್ 5 ಮಿನಿಟ್ಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೆಟ್ಟಿಂಗ್ ನ ಚೇಂಜ್ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ಇಗ್ನೋರ್ ಲಿಮಿಟ್ ಫಾರ್ ಟುಡೇ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಆ ಒಂದು ಸೆಟ್ಟಿಂಗ್ ಮತ್ತೆ ಇಲ್ಲಿ ಚೇಂಜ್ ಕೂಡ ಆಗುವಂತದ್ದು. ಇದು ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಯೂಸ್ ಆಗುತ್ತೆ. ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ. ಇನ್ನ ಮುಂದಿನ ಸೆಟ್ಟಿಂಗ್ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ. ಇಲ್ಲಿ ನೋಡಬಹುದು ಮೆಸೇಜಸ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಇಲ್ಲಿ ವಾಟ್ ಯು ಸಿ ಇನ್ ಮೆಸೇಜಸ್ ಅಂತ ಕಾಣ್ತಲ್ಲ, ನ್ಯೂಡಿಟಿ ಪ್ರೊಟೆಕ್ಷನ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಒಂದು ನ್ಯೂಡಿಟಿ ಪ್ರೊಟೆಕ್ಷನ್ ಸೆಟ್ಟಿಂಗ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರಾದ್ರೂ ಮೆಸೇಜ್ ಅಲ್ಲಿ 18+ ಕಂಟೆಂಟ್ ಅನ್ನ ಸೆಂಡ್ ಮಾಡಿದ್ರು ಅಂದ್ರೆ ಆ ಒಂದು ಫೋಟೋ ಬ್ಲರ್ ಕೂಡ ಆಗುತ್ತೆ, ನಿಮಗೆ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಇದೊಂದು ಬೆಸ್ಟ್ ಸೆಟ್ಟಿಂಗ್ ಕೂಡ ಆಗಿದೆ. ಸಮ್ಟೈಮ್ಸ್ ನೀವು ಫೋನ್ ನಿಮ್ಮ ಬೇರೆಯವರಿಗೆ ಕೊಡೋ ಚಾನ್ಸಸ್ ಕೂಡ ಇರುತ್ತೆ, ಫ್ಯಾಮಿಲಿಗೆ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಅವಾಗ ಒಂದು ಚಾಟ್ ನ ನೋಡಿದ್ರು 18+ ಕಂಟೆಂಟ್ ಇತ್ತು ಅಂದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಕೂಡ ಆಗುತ್ತೆ. ಈ ಒಂದು ಸೆಟ್ಟಿಂಗ್ ಅನ್ನು ಎನೇಬಲ್ ಮಾಡಿ ಕೊಟ್ರಿ ಅಂದ್ರೆ ಆ ಒಂದು ಕಂಟೆಂಟ್ ಅಲ್ಲಿ ಕಾಣೋದಿಲ್ಲ. ಇನ್ನ ಮುಂದಿನ ಸೆಟ್ಟಿಂಗ್ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬರಿ. ನಿಮ್ಮ ಮೊಬೈಲ್ ಅಲ್ಲಿ ನೆಟ್ ಬೇಗ ಖಾಲಿ ಆಗ್ತಿದೆ ಅಂದ್ರೆ ಈ ಒಂದು ಸೆಟ್ಟಿಂಗ್ ಅನ್ನ ಈಗಲೇ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಡೇಟಾ ಸೇವರ್ ಅಂತ ಕಾಣ್ತಲ್ಲ, ಈ ಒಂದು ಸೆಟ್ಟಿಂಗ್ ಅನ್ನ ಎನೇಬಲ್ ಮಾಡ್ಕೊಳ್ತಿದಂಗೆ ನೀವು ನಿಮ್ಮ ಮೊಬೈಲ್ ಇಂಟರ್ನೆಟ್ ನ ಮೂಲಕ ರೀಲ್ಸ್ ಅನ್ನ ನೋಡ್ತಿದ್ದೀರಾ, ಇನ್ಸ್ಟಾಗ್ರಾಮ್ ನ ಫೀಡ್ ಅನ್ನ ಚೆಕ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಹೈ ಕ್ವಾಲಿಟಿ ಮೀಡಿಯಾ ಅಲ್ಲಿ ಪ್ಲೇ ಆಗೋದಿಲ್ಲ. ಅದ್ರ ಬದಲಾಗಿ ಒಂದು ಲೋ ಕ್ವಾಲಿಟಿ ಮೀಡಿಯಾ ಅಲ್ಲಿ ಪ್ಲೇ ಕೂಡ ಆಗುತ್ತೆ. ಇದರಿಂದ ನಿಮ್ಮ ಡೇಟಾ ಮತ್ತೆ ಇಂಟರ್ನೆಟ್ ತುಂಬಾ ಈಸಿಗೆ ಸೇವ್ ಕೂಡ ಆಗುವಂತದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ಅನ್ನ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಕೂಡ ಇದೆ. ಈ ಒಂದು ಸೆಟ್ಟಿಂಗ್ ನ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋದಂತೂ ಪಕ್ಕ. ಹೇಗೆ ಅಂದ್ರೆ ನೋಡಬಹುದು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಆಪ್ ಅಂಡ್ ವೆಬ್ಸೈಟ್ ಪರ್ಮಿಷನ್ ಅಂತ ಕಾಣ್ತಲ್ಲ, ನೀವು ಸಮ್ಟೈಮ್ಸ್ ಏನ್ ಮಾಡ್ತೀರಾ ಯಾವುದೋ ಒಂದು ಅಪ್ಲಿಕೇಶನ್ಗೆ ಇನ್ಸ್ಟಾಗ್ರಾಮ್ ನ ಪರ್ಮಿಷನ್ ಕೂಡ ಕೊಟ್ಟಿರ್ತೀರಾ, ಅದಾದ್ಮೇಲೆ ಅಪ್ಲಿಕೇಶನ್ ಡಿಲೀಟ್ ಕೂಡ ಮಾಡಿರ್ತಾರೆ. ಇನ್ ಕೇಸ್ ಆ ಒಂದು ಅಪ್ಲಿಕೇಶನ್ ಬ್ಯಾನ್ ಆಯ್ತು ಇಲ್ಲಾಂದ್ರೆ ಮಾಲ್ವೇರ್ ಅಟ್ಯಾಕ್ ಆಯ್ತು ಅಂದ್ರೆ ಆ ಒಂದು ಅಪ್ಲಿಕೇಶನ್ ಕಡೆಯಿಂದ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ಫಸ್ಟ್ ಅನ್ಲಿಕ್ ಕೂಡ ಮಾಡ್ಕೊಬೇಕಾಗುತ್ತೆ. ಸಿಂಪಲ್ ಆಗಿ ಆಪ್ಸ್ ಅಂಡ್ ವೆಬ್ಸೈಟ್ ಅಂತ ಕಾಣ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಯಾವ್ದಾರೊಂದು ಅಪ್ಲಿಕೇಶನ್ ಲಿಂಕ್ ಆಗಿತ್ತು ಅಂದ್ರೆ ಸಿಂಪಲ್ ಆಗಿ ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿಂದ ಸೇಫ್ ಕೂಡ ಆಗ್ಬೋದು. ಇಲ್ಲಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ಗೆ ಕೊಟ್ಟಿರೋ ಆಕ್ಸೆಸ್ ಅನ್ನ ನೀವು ಇಲ್ಲಿಂದ ರಿಮೂವ್ ಮಾಡಿ ಸೇಫ್ ಕೂಡ ಆಗ್ಬೋದು. ಇಷ್ಟು ಸೆಟ್ಟಿಂಗ್ಸ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಏನಕ್ಕೆ ಅಂದ್ರೆ ಇನ್ಸ್ಟಾಗ್ರಾಮ್ ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇರ್ತಾರೆ, ಹಾಗೆ ಶೇರ್ ಮಾಡಿ. ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳೋಕೆ ಹೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.